ಕಂಪ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೆಂತ ಸ್ಥಿತಿ ಅಂತ ಏಕಾಏಕಿಯಾಗಿ ವಿದ್ಯುತ್ ಕಟ್ ಆಗಿದೆ. ರೋಗಿಗಳು ಪರದಾಡ್ಬಿಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಬಳ್ಳಾರಿಯ ಆಸ್ಪತ್ರೆಯ ಒಂದು ವಿಡಿಯೋ ವೈರಲ್ ಆಗಿತ್ತು. ಅಲ್ಲೂ ಕೂಡ ಕರೆಂಟ್ ಕಟ್ ಆಗಿತ್ತು. ಏಕಾಏಕಿಯಾಗಿ ಮೊಬೈಲ್ ಟಾರ್ಚ್ ಹಿಡ್ಕೊಂಡು ಚಿಕಿತ್ಸೆ ಕೊಟ್ಟಿದ್ರು. ಈಗ ಮತ್ತದೇ ಪರಿಸ್ಥಿತಿ ಕಂಪ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ, ಬಳ್ಳಾರಿಯ ಕಂಪ್ಲಿ ಪಟ್ಟಣದ ಆಸ್ಪತ್ರೆಯಲ್ಲಿ ಅಧ್ವಾನ ಆಗ್ಬಿಟ್ಟಿದೆ. ಏಕಾಏಕಿ ವಿದ್ಯುತ್ ಕಟ್, ರೋಗಿಗಳು ಪರದಾಡಿದ್ದಾರೆ. ರಾತ್ರಿ 2 ಗಂಟೆಗಳ ಕಾಲ ವಿದ್ಯುತ್ ಕಟ್ ಆಗಿದೆ. ಮೇಣದ ಬತ್ತಿ ಹಿಡಿದುಕೊಂಡು ರೋಗಿಗಳು ಬಾಣಂತಿಯರು ಪರದಾಡಿದ್ದಾರೆ. ಕತ್ಲಲ್ಲೇ ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ. ವಿಜುವಲ್ಸ್ ಗಮನಿಸ್ತಾ ಇದ್ದೀರಾ ನೀವು, ನೋಡಿ, ಮೊಬೈಲ್ ಟಾರ್ಚ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ರೋಗಿಗಳು. ಬಾಣಂತಿಯರು ಇರ್ಬೋದು, ಬೇರೆ ಬೇರೆ ರೋಗಗಳಿಂದ ತುತ್ತಾಗಿರುವಂತವ್ರು ಅಡ್ಮಿಟ್ ಆಗಿರ್ತಾರೆ. ಅವ್ರ ಗತಿ ಏನು ಅಂತ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಾ. ಅಲ್ಲಿ ಏನ್ ಬೆಳಕು ಕಾಣಿಸ್ತಾ ಇದೆ ಅದು ಮೊಬೈಲ್ ಬೆಳಕು. ಕೆಲವರು ಕ್ಯಾಂಡಲ್ ಹಚ್ಚಿಟ್ಕೊಂಡಿದ್ದಾರೆ. ಇನ್ನು ಕತ್ಲಲ್ಲೇ ರೋಗಿಗಳಿಗೆ ಚಿಕಿತ್ಸೆ ನೀಡಿರೋದು ವೈದ್ಯರು. ಆಸ್ಪತ್ರೆಯ ಅವ್ಯವಸ್ಥೆ ವಿರುದ್ಧ ಜನರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಬೇರೆ ಬೇರೆ ಕಾಯಿಲೆಗಳಿಂದ ಕರೆಂಟ್ ಇಲ್ಲ. ಡಾಕ್ಟರ್ ಅವರು ಬರ್ತದೆ 5 ನಿಮಿಷ 10 ನಿಮಿಷ ಅಂತ ಹೇಳ ಬಂದಾರ. ಹಂಗೆ ರೆಸ್ಪಾನ್ಸ್ ಮಾಡ್ತಾರ ಇಲ್ಲ? ಏನ್ ರೆಸ್ಪಾನ್ಸ್ ಮಾಡೋರು? ಅವ್ರ ಏನ್ ರೆಸ್ಪಾನ್ಸ್ ಮಾಡೋರು? ಈ ಕತ್ತಲ್ದಾಗ ಹೆಂಗ್ ಕುಂತಿಲ್ರಿ? 3 ವರ್ಷ ಆದ್ರೂ ಬಂದಿಲ್ಲ. ಇನ್ನ ಪಾಪ ಇದೆ ಇಲ್ಲಿ ಬರುವ. ನಿನ್ನೆ ಆಯ್ತು ನೋಡ್ರಿ. ಇಲ್ಲ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ. ಎಷ್ಟೊತ್ತದ? ಹೌದು, ಕರೆಂಟ್ ಇಲ್ಲ. ಕತ್ತಲ್ದಾಗ ಬಾಯಿ ಕಾಡ್ಕೊಂಡು ಗಾಳಿ ಹಾಕ್ಕೊಂತ ಕುಂದ್ರಬೇಕು. ಹಂಗೈತಿ ನೋಡಿ ಪರಿಸ್ಥಿತಿ. 2 ಮಕ್ಕಳಿಗೆ ನಿನ್ನೆ ಡೆಲಿವರಿ ಆಗಿರೋದು. ಕರೆಂಟ್ 7 ಗಂಟೆಗೆ ಹೋಗಿ ಸರ್. ಈ ಫ್ಯಾನ್ ಇಲ್ಲ ಏನು ಇಲ್ಲ. ನಾನು ಹೇಳೋದು ಕೇಳ್ರಿ. ನಾವು ನಿಮ್ಮ ಮಾತು ನಾವು ಆವಾಗ ಕೇಳಕ್ ಕುಂತಿದ್ದೀನಿ. ಏನು ಮಾತಾಡೋದು ನನಗೆ ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಿದ್ದು. ಸರ್ಕಾರಿ ಆಸ್ಪತ್ರೆ ಕಂಪ್ಲಿಯಲ್ಲಿ ಈ ರೀತಿ ವಾತಾವರಣ ಇದೆ. ಐಸಿಯುನಲ್ಲಿ, ವೆಂಟಿಲೇಟರ್ ಅಲ್ಲಿ ಚಿಕಿತ್ಸೆ ಪಡ್ಕೊಳ್ಳೋರ ಗತಿ ಏನು ಅಂತ ಕರೆಂಟ್ ಇಲ್ಲದೆ ಇದ್ರೆ? ಸೌಖ್ಯ ಸರ್ಕಾರಿ ಆಸ್ಪತ್ರೆಗಳಿಗೆ ಈ ರೀತಿಯಾದಂತಹ ಘಟನೆಗಳನ್ನ ನೋಡ್ತಾ ಇದ್ದ ಸಾರ್ವಜನಿಕರು ಈ ಆಸ್ಪತ್ರೆಗಳು ಹೋಗ್ಬೇಕು ಬೇಡವಾ ಅನ್ನುವಂಥದ್ದು ಕೂಡ ಸಾಕಷ್ಟು ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಇದು ಕಂಪನಿಯ ಸರ್ಕಾರಿ ಆಸ್ಪತ್ರೆ. ಇದು ದೊಡ್ಡ ಒಂದು ಆಸ್ಪತ್ರೆ ಕೂಡ ಹೌದು. ಸಿಟಿಯಲ್ಲಿ ಇರುವಂತದ್ದು 30 ಬೆಡ್ಗಳಿರುವಂತಹ ಆಸ್ಪತ್ರೆ ಕೂಡ ಹೌದು. ಇಂತಹ ಆಸ್ಪತ್ರೆಯಲ್ಲಿ ದಿಢೀರಂತೆ ಈ ರೀತಿಯಾದಂತಹ ವಿದ್ಯುತ್ ಇಲ್ಲದೆ ಅಲ್ಲಿ ರೋಗಿಗಳು ಸಹ ಪರದಾಟವನ್ನ ಮಾಡಿದಿರುವಂತದ್ದು. ರಾತ್ರಿ 2 ಗಂಟೆಗೆ ಈ ರೀತಿಯಾದಂತಹ ಘಟನೆ ಕೂಡ ಆಗಿದೆ. ಅಲ್ಲಿ ಸಾಕಷ್ಟು ಬಾಣಂತಿಯರಿದ್ರು ಇದ್ರು, ಸಣ್ಣ ಮಕ್ಕಳು ಕೂಡ ಇದ್ರು. ಇಂತಹ ಸಂದರ್ಭದಲ್ಲಿ ಇದ್ರು ಕೂಡ ಯಾವುದೇ ರೀತಿಯಾಗಿ ಜನರೇಟರ್ ವ್ಯವಸ್ಥೆ ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಆ ರೋಗಿಯ ಸಂಬಂಧಿಕರು ಏನಿದ್ದಾರೆ ಅವರು ಕೂಡ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ವೈದ್ಯರು ಕೂಡ ಇರ್ಬೇಕಾಗತ್ತೆ, ವೈದ್ಯರು ಕೂಡ ಇರ್ಲಿಲ್ಲ. ವೈದ್ಯರ ನಿರ್ಲಕ್ಷ್ಯ ಕೂಡ ಇತ್ತು. ಇದರಿಂದ ಕೂಡ ಸಾಕಷ್ಟು ಇಲ್ಲಿ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರು. ಮತ್ತು ಒಂದು ಆ ಹಾಸ್ಪಿಟಲ್ ನಲ್ಲಿ ಇರ್ಬೇಕಾದಂತ ಸೌಕರ್ಯಗಳಂದ್ರೆ ಫ್ಯಾನ್ ಆಗಿರ್ಬೋದು, ವೆಂಟಿಲೇಷನ್ ಆಗಿರ್ಬೋದು, ಎಲ್ಲವೂ ಕೂಡ ಇರ್ಬೇಕಾಗತ್ತೆ. ಇಂಥವೆಲ್ಲ ನಡಿಬೇಕಂದ್ರೆ ಇವು ವಿದ್ಯುತ್ ಕರೆಂಟ್ ಸಪ್ಲೈ ಇದ್ರೆ ಮಾತ್ರ ಇವೆಲ್ಲ ವರ್ಕಿಂಗ್ ನಲ್ಲಿ ಇರುತ್ತೆ. ಈಗ ದಿಢೀರ್ ಅಂತ ಹೇಳ್ಬಿಟ್ಟು ಈ ರೀತಿ ಕರೆಂಟ್ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ರೋಗಿಗಳು ಕೂಡ ಸಾಕಷ್ಟು ಸಮಸ್ಯೆ ಕೂಡ ಆಯ್ತು. ಆ ರೋಗಿಯ ಜೊತೆಗೆ ಬಂದಿರುವಂತಹ ಸಂಬಂಧಿಕರು ಕೂಡ ವೈದ್ಯರ ವಿರುದ್ಧವಾಗಿ ಆಕ್ರೋಶವನ್ನ ಕೂಡ ಹೊರ ಹಾಕಿರುವಂತದ್ದು. ಯಾಕಂದ್ರೆ ಕತ್ತಲಲ್ಲಿ ರೋಗಿಗಳು ಚಿಕಿತ್ಸೆಯನ್ನ ಪಡಿತಾ ಇರೋದನ್ನ ತಾವು ಸಹ ಗಮನಿಸ್ತಾ ಇದ್ರಿ. ಅಲ್ಲಿ ಕ್ಯಾಂಡಲ್ ಹಚ್ಚಿ ಇರ್ಬೇಕಾದಂತ ಪರಿಸ್ಥಿತಿ ಕೂಡ ಬಂತು. ಇದರ ಜೊತೆಯಾಗಿ ಬಾಣಂತಿಯರು ಇರುವಂತ ಸಣ್ಣ ಮಕ್ಕಳೇನಿತ್ತು ಆ ಮಕ್ಕಳನ್ನ ಅವತ್ತು ಅಲ್ಲಿ ಇರ್ಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಯಾಕಂದ್ರೆ ಅಕ್ಕಪಕ್ಕದಲ್ಲಿ ಕೊಳಚೆ ಪ್ರದೇಶ ಕೂಡ ಇದೆ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ಆ ಕೊಳಚೆ ಪ್ರದೇಶದಲ್ಲಿ ಸಾಕಷ್ಟು ಸೊಳ್ಳೆಗಳಿತ್ತು. ಆ ಸೊಳ್ಳೆಗಳಿಂದ ಮಕ್ಕಳಿಗೆ ಕಡಿತ ಕೂಡ ಹೆಚ್ಚಾಗಿತ್ತು. ಅಲ್ಲಿಂದ ಸಾಕಷ್ಟು ಸಮಸ್ಯೆ ಆಯ್ತು. ಅಲ್ಲಿ ಅವತ್ತಿನ ಪರಿಸ್ಥಿತಿಯಲ್ಲಿ 10 ರೋಗಿಗಳು ಇದ್ರು ಅನ್ನುವಂಥದ್ದು ಕೂಡ ಮಾಹಿತಿ ಇದೆ. ಆ 10 ರೋಗಿಗಳ ಪರಿಸ್ಥಿತಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥದ್ದು ಕೂಡ ಆಗಿತ್ತು. ಈ ರೀತಿಯಾದಂತಹ ವಿದ್ಯುತ್ ವ್ಯವಸ್ಥೆ ಇರೋದ್ರಿಂದಾಗಿ ಈ ವ್ಯವಸ್ಥೆಯನ್ನ ಯಾವಾಗ ಸರಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅಲ್ಲಿಯ ರೋಗಿಗಳು ಕೂಡ ರೋಗಿಗಳು ವೈದ್ಯರನ್ನ ಕೇಳ್ತಾ ಇದ್ರು.